Hey guys, welcome back to Karnataka Educational Updates YouTube channel. ಈ ವಿಡಿಯೋದಲ್ಲಿ ನಿಮಗೆ ನಾನು ಆಲ್ ಅಬೌಟ್ ಕೋಡಿಂಗ್ ಪಾರ್ಟ್ 3 ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮಗೆ ಪೈಥಾನ್ ಟ್ಯೂಟರ್ ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಈ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಅದರಿಂದ ಅವ್ರಿಗೂ ಕೂಡ ಪೈಥಾನ್ ಟ್ಯೂಟರ್ ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಇದು ಯಾರ್ಯಾರು ಕೋಡಿಂಗ್ ಗೆ ಬಿಗಿನರ್ ಇರ್ತಾರೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ. ಸೊ ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋದಾದ್ರೆ ನಾನು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಬ್ರೌಸರ್ ಯೂಸ್ ಮಾಡಬಹುದು. ನೀವು ಬ್ರೌಸರ್ ಓಪನ್ ಮಾಡಿ, ಅಲ್ಲಿ ಪೈಥಾನ್ ಟ್ಯೂಟರ್ ಅಂತ ಟೈಪ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ. ನೀವು ಪೈಥಾನ್ ಟ್ಯೂಟರ್ ಅಂತಾನೆ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಲಿಂಕ್ ಬರುತ್ತೆ ಪೈಥಾನ್ ಟ್ಯೂಟರ್ದು. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ ಅಲ್ಲಿ ನೋಡಬಹುದು, ನೀವು ಇಲ್ಲಿ ಪೈಥಾನ್ ಇದೆ, ಜಾವಾ ಇದೆ, ಸಿ ಇದೆ, C++ ಇದೆ, ಹಾಗೆ ಜಾವಾ ಸ್ಕ್ರಿಪ್ಟ್ ಕೂಡ ಇದೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಲ್ಯಾಂಗ್ವೇಜ್ ಅಥವಾ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮಿಂಗ್ ಕಲಿತಾ ಇದ್ರು ಆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿ. ನಾನು ಸ್ಯಾಂಪಲ್ ಗೆ ಸಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನೀವು ಸಿ ಪ್ರೋಗ್ರಾಮಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಇದು ಸಿ ಕಂಪೈಲರ್ ಓಪನ್ ಆಗುತ್ತೆ ಪೇಜ್. ಸೊ ಈ ಪೇಜ್ ಅಲ್ಲಿ ನೋಡಬಹುದು, ನಿಮ್ಗೆ ಇಲ್ಲಿ ಆಲ್ರೆಡಿ ಸ್ಯಾಂಪಲ್ ಕೋಡ್ ಕೊಟ್ಟಿದ್ದಾರೆ, ಮತ್ತೆ ಅದು ಎಕ್ಸಿಕ್ಯೂಷನ್ ಹೇಗಾಗುತ್ತೆ ಅನ್ನೋದು ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಬೇಕಾದ್ರೆ ಎಡಿಟ್ ಕೋಡ್ ಅಂಡ್ ಗೆಟ್ ಎಐ ಹೆಲ್ಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ನ್ಯೂ ಟ್ಯಾಬ್ ಅಲ್ಲಿ ಮತ್ತೆ ಆ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಕೋಡ್ ನ ಎಡಿಟ್ ಮಾಡಿ ನಿಮ್ಗೆ ಏನ್ ಬೇಕೋ ಆ ತರ ಕೋಡ್ ನ ಮಾಡಿಫೈ ಮಾಡ್ಬೋದು, ಇಲ್ಲ ನಿಮ್ಮ ಓನ್ ಕೋಡ್ ನ ಬರೀಬಹುದು. ಇಲ್ಲ ಅಂದ್ರೆ ಇದೇ ಟ್ಯಾಬ್ ಅಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಒಂದು ಟ್ಯಾಬ್ ಇರುತ್ತೆ, ನೀವು ಅಲ್ಲಿ ಕೂಡ ಕೋಡ್ ನ ಬರೀಬಹುದಾಗಿರುತ್ತೆ. ನಿಮ್ಗೆ ಈ ಟ್ಯಾಬ್ ಓಪನ್ ಆಗಿರೋದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಇಲ್ಲೇ ರೈಟ್ ಕೋಡ್ ಇನ್ ಅಂತ ಇದೆ. ಇಲ್ಲಿ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಬಹುದು ನೀವು ಪೈಥಾನ್ ಇದೆ, ಜಾವಾ ಇದೆ, ಸಿ ಇದೆ, C++ ಇದೆ, ಜಾವಾ ಸ್ಕ್ರಿಪ್ಟ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಮತ್ತೆ ಬ್ಯಾಕ್ ಟ್ಯಾಬ್ ಬಂದ್ರೆ ಇಲ್ಲಿ ರೈಟ್ ಕೋಡಿನ್ ಬರೀ ಸಿ ಅಂತ ಆಪ್ಷನ್ ಇರುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಬರೀ ಸಿ ಕಂಪೈಲರ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನೀವು ಇಲ್ಲಿ ಬರೀ ಸಿ ಪ್ರೋಗ್ರಾಮ್ ಅನ್ನ ಮಾತ್ರ ಟೈಪ್ ಮಾಡಬಹುದಾಗಿರುತ್ತೆ. ನಿಮ್ಗೆ ಆತರ ಪ್ರೋಗ್ರಾಮ್ ಚೇಂಜ್ ಮಾಡ್ಬೇಕಂದ್ರೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಮತ್ತೆ ಇಲ್ಲೂ ಆಪ್ಷನ್ ಇದೆ, ನೀವು ನೋಡಬಹುದು ಪೈಥಾನ್, ಜಾವಾ ಸ್ಕ್ರಿಪ್ಟ್, C++ ಅಂತ ನಿಮ್ಗೆ ಯಾವ್ದು ಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ನಾವು ಸಿ ಪ್ರೋಗ್ರಾಮಿಂಗ್ ಬರೆಯೋದಾದ್ರೆ, ಸೊ ನಾನು ಇಲ್ಲಿ ನಿಮ್ಗೆ ಒಂದು ಸುಮ್ಮನೆ ಸ್ಯಾಂಪಲ್ ಅಡಿಷನ್ ಆಪರೇಷನ್ ಒಂದು ಪ್ರೋಗ್ರಾಮ್ ಬರೀತೀನಿ. ಸೊ ನೀವು ಈಗ ನೋಡಬಹುದು, ನಾನು ಅಡಿಷನ್ ಆಪರೇಷನ್ ಒಂದು ಪ್ರೋಗ್ರಾಮ್ ಇಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಇವಾಗ ನಾನು ಬೇಕು ಅಂತಾನೆ ಸೆಮಿಕೋಲನ್ ನಾನು ತೆಗಿತೀನಿ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಕಂಪೈಲರ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪೈಲೇಷನ್ ಮಾಡೋದ್ರಿಂದ ನಿಮ್ದು ಏನಾದ್ರು ಸಿಂಟ್ಯಾಕ್ಸ್ ಎರರ್ ಇದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲೇ ತೋರಿಸುತ್ತೆ. ಲೈಕ್ ವಿಜುವಲ್ ಎಕ್ಸಿಕ್ಯೂಷನ್ ಅಂತ ಕ್ಲಿಕ್ ಮಾಡಬೇಕು ಕೋಡ್ ನ ಟೈಪ್ ಮಾಡಿದ ತಕ್ಷಣ. ಇಲ್ಲಿ ನೋಡಬಹುದು ನೀವು ಎರರ್ ಎಕ್ಸ್ಪೆಕ್ಟೆಡ್ ಸೆಮಿಕೋಲನ್ ಬಿಫೋರ್ ರಿಟರ್ನ್ ಅಂತ. ರಿಟರ್ನ್ ಬಿಫೋರ್ ಸೆಮಿಕೋಲನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ಇಲ್ಲಿ ನೀವು ಸೆಮಿಕೋಲನ್ ಹಾಕಿಲ್ಲ ಅಂತ ಹೇಳ್ತಾ ಇದೆ. ಅದು ನಿಮ್ಗೆ ಸಿಂಟ್ಯಾಕ್ಸ್ ಎರರ್ ಇದ್ರೆ ಇಲ್ಲಿ ತೋರಿಸುತ್ತೆ. ಅಕಸ್ಮಾತ್ ನಿಮ್ದು ಸಿಂಟ್ಯಾಕ್ಸ್ ಎಲ್ಲ ಕರೆಕ್ಟ್ ಇದ್ದು ನೀವು ಎಕ್ಸಿಕ್ಯೂಷನ್ ಆದ್ಮೇಲೆ ನೀವು ಅರೆ ಔಟ್ ಆಫ್ ಬೌಂಡ್ ಅಂತ ಇರ್ಬೋದು, ಆ ತರ ಏನಾದ್ರು ಎರರ್ಸ್ ಬರೋಂದ್ರೆ ನೀವು ಎಕ್ಸಿಕ್ಯೂಷನ್ ಅಲ್ಲಿ ಯಾಕೆ ಅದು ಆಗ್ತಾ ಇದೆ ಅಂತ ತೋರಿಸುತ್ತೆ. ಲೈಕ್ ಯಾವ ವ್ಯಾಲ್ಯೂ ಎಕ್ಸೀಡ್ ಆಗ್ತಾ ಇದೆ, ನಿಮ್ಗೆ ಯಾಕೆ ಆ ಫಾರ್ ಲೂಪ್ ಅಥವಾ ಏನಾದ್ರು ಲೂಪಿಂಗ್ ಯೂಸ್ ಮಾಡ್ತಾ ಇದ್ರೆ ಆ ಲೂಪ್ ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದು ತೋರಿಸುತ್ತೆ. ಸೊ ನಾನು ಈ ಎರರ್ ನ ಕರೆಕ್ಟ್ ಮಾಡ್ತೀನಿ, ಸೆಮಿಕೋಲನ್ ಮತ್ತೆ ಹಾಕಿ ವಿಜುವಲ್ ಎಕ್ಸಿಕ್ಯೂಷನ್ ಅಂತ ಕೊಡ್ತೀನಿ. ಸೊ ನೀವು ನೋಡಬಹುದು ವಿಜುವಲ್ ಎಕ್ಸಿಕ್ಯೂಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಕೋಡ್ ವಿಜುವಲೈಸೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನಿಮ್ಗೆ ಈ ಸೈಡ್ ಕೋಡ್ ಇದೆ, ಈ ಕಡೆ ನಿಮ್ಗೆ ಎಕ್ಸಿಕ್ಯೂಷನ್ ಪಾರ್ಟ್ ಇದೆ, ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಲೈನ್ ಬೈ ಲೈನ್ ಅಂತ. ಸೊ ಈಗ ನಾವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂತ ಇದೆ, ಲಾಸ್ಟ್ ಆಪ್ಷನ್ ಅಂತ ಇದೆ. ನಿಮ್ಗೆ ಲಾಸ್ಟ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲಾಸ್ಟ್ ಔಟ್ಪುಟ್ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ. ಅಥವಾ ಏನೇ ಎರರ್ ಇದ್ರು ಯಾವ ಲೈನ್ ಗೆ ಆ ಕೋಡ್ ಸ್ಟಾಪ್ ಆಗ್ತಾ ಇದೆಯೋ ಆ ಕೋಡ್ ಲೈನ್ ಗೆ ಬಂದು ನಿಂತ್ಕೊಳ್ಳುತ್ತೆ. ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಂಡು ಹೋಗ್ಬೋದು ಹೇಗೆ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಅಂತ. ಸೊ ನಾನು ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ A, B, C ವ್ಯಾಲ್ಯೂ ಎಲ್ಲ ಕ್ವಶನ್ ಮಾರ್ಕ್ ಇದೆ ಅಂತ. ಅಂದ್ರೆ ನಾವಿನ್ನ ಇನಿಷಿಯಲೈಸ್ ಮಾಡಿಲ್ಲ, ಯಾಕಂದ್ರೆ ನಾವು ಇಂಟ್ ಮೈನ್ ಇಂದ ಸ್ಟಾರ್ಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಸೊ ಇಂಟ್ ಮೈನ್ ಅಲ್ಲಿ ಇದೆ ಅದು. ಆರೋ ಮಾರ್ಕ್ ನೋಡಬಹುದು ನೀವು ಲೈನ್ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಅಂತ, ಈ ಆರೋ ಲೈನ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ನೋಡಬಹುದು ನೀವು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಈ ತರ ಲೈಟ್ ಆಗಿದ್ರೆ ಲೈನ್ ದಟ್ ಈಗ ತಾನೇ ಜಸ್ಟ್ ಎಕ್ಸಿಕ್ಯೂಟ್ ಆಗಿದ್ ಲೈನ್ ಇದು ಲೈಟ್ ಆಗಿರೋ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ. ಈ ರೆಡ್ ಕಲರ್ ಬಂದು ನೆಕ್ಸ್ಟ್ ಲೈನ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಇಂಟ್ ಮೈನ್ ಇವಾಗ ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗೋದು. ಸೊ ಇಂಟ್ ಮೈನ್ ಎಕ್ಸಿಕ್ಯೂಟ್ ಆಯ್ತು. ಇಂಟ್ ಮೈನ್ ನೀವು ನೋಡಬಹುದು ಈಗ ರೆಡ್ ಲೈನ್ ಜಂಪ್ ಆಯ್ತು ನೆಕ್ಸ್ಟ್ ಲೈನ್ ಗೆ. ಸೊ ಇಂಟ್ A = 10 ಅನ್ನೋದು ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗ್ಬೇಕಾಗಿರೋ ಲೈನ್, ಮತ್ತೆ ಇಂಟ್ ಮೈನ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಅದಕ್ಕೆ ಅಲ್ಲಿ ನಿಮ್ಗೆ ಲೈಟ್ ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಬಹುದು ನೀವು A, B, C ವ್ಯಾಲ್ಯೂ ಎಲ್ಲ ಕ್ವಶನ್ ಮಾರ್ಕ್ ಇದೆ. ಇವಾಗ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ A ವ್ಯಾಲ್ಯೂ 10 ಗೆ ಇನಿಷಿಯಲೈಸ್ ಆಗುತ್ತೆ, ಯಾಕಂದ್ರೆ ಆ ಲೈನ್ ಎಕ್ಸಿಕ್ಯೂಟ್ ಆಯ್ತು. ಇವಾಗ ನೆಕ್ಸ್ಟ್ ಲೈನ್ ಜಂಪ್ ಆಯ್ತು. ಹಾಗೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ B ವ್ಯಾಲ್ಯೂ 20 ಗೆ ಇನಿಷಿಯಲೈಸ್ ಆಗುತ್ತೆ. ಮತ್ತೆ ನಾವಿಲ್ಲಿ ಅರ್ಥಮೆಟಿಕ್ ಆಪರೇಷನ್ ಕೊಟ್ಟಿದೀವಿ C = A + B ಅಂತ. ಸೊ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಅಡಿಷನ್ ಆಪರೇಷನ್ ಆಗಿರೋದ್ರಿಂದ
ನೀವು ಸಿ ವ್ಯಾಲ್ಯೂ ಏನಂತ ಕೊಟ್ಟಿರ್ತೀರಾ a ಪ್ಲಸ್ ಬಿ ಅಂತ ಕೊಟ್ಟಿರ್ತೀರಾ. ಸೊ 10 ಪ್ಲಸ್ 20 ಆಡ್ ಮಾಡಿ 30 ಅಂತ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದು ಜಸ್ಟ್ ಸಿಂಪಲ್ ಪ್ರೋಗ್ರಾಮ್ ನಿಮ್ಗೆ ತೋರ್ಸಕ್ಕೋಸ್ಕರ. ಇವಾಗ ನಾನು ನೆಕ್ಸ್ಟ್ ನಿಮ್ಗೆ ಫಾರ್ ಲೂಪ್ ಒಂದು ಮಾಡಿ ತೋರಿಸ್ತೀನಿ. ಮತ್ತೆ ನೀವು ಅಲ್ಲೇನಾದ್ರು ಎರರ್ ಬಂದ್ರೆ ನಾನು ಆಗ್ಲೇ ಕ್ಲಿಕ್ ಮಾಡ್ದಂಗೆ ನೀವು ನೋಡ್ಬೋದು, ಕ್ಲಿಕ್ ಹಿಯರ್ ಟು ಎಡಿಟ್ ದ ಕೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ನೀವು ಕೋಡ್ ನ ಎಡಿಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ನಾನು ಫಾರ್ ಲೂಪ್ ಪ್ರೋಗ್ರಾಮ್ ಒಂದು ಯೂಸ್ ಮಾಡ್ತೇನೆ, ಲೈಕ್ ಪ್ರಿಂಟಿಂಗ್ ನಂಬರ್ಸ್ ಫ್ರಮ್ 0 to 5. ಸೊ ಮತ್ತೆ ನಾನು ವಿಜುವಲೈಸ್ ಎಕ್ಸಿಕ್ಯೂಷನ್ ಅಂತ ಕೊಡ್ತೀನಿ. ಸೊ ವಿಜುವಲೈಸ್ ಎಕ್ಸಿಕ್ಯೂಷನ್ ಅಂತ ಕೊಟ್ಟಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ಲೈನ್ಸ್ ಇರೋದು, ಕೋಡಿಂಗ್ ಲೈನ್ಸ್ ಇರೋದು ಬರೀ 11 ಬಟ್ ಸ್ಟೆಪ್ಸ್ ಇರೋದು 13. ಯಾಕಂದ್ರೆ ಇದು ನಾವು ಫಾರ್ ಲೂಪ್ ಯೂಸ್ ಮಾಡಿದೀವಿ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಅದು ಎಷ್ಟು ಸ್ಟೆಪ್ಸ್ ತಗೊಳುತ್ತೋ ಕಂಪೈಲೇಷನ್ ಆಗಕ್ಕೆ ಅದ್ರ ಮೇಲೆ ನಿಮ್ಗೆ ಸ್ಟೆಪ್ಸ್ ಕೂಡ ಕೌಂಟ್ ಆಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನೋಡಬಹುದು ನೀವು ಇಂಟ್ ಮೇನ್ ಅನ್ನೋದು ಓಪನ್ ಆಯ್ತು, ಮತ್ತೆ ಐ ವ್ಯಾಲ್ಯೂ ಇನ್ನ ಇನಿಷಿಯಲೈಸ್ ಆಗಿಲ್ಲ. ಸೊ ನೆಕ್ಸ್ಟ್ ನೋಡಬಹುದು ನೀವು ಐ ವ್ಯಾಲ್ಯೂ ನಾವು ಇಲ್ಲಿ 0 ಗೆ ಇನಿಷಿಯಲೈಸ್ ಮಾಡಿದೀವಿ, ಐ ನ ಪ್ರಿಂಟ್ ಮಾಡ್ತಾ ಇದೀವಿ. ಸೊ 0 ಪ್ರಿಂಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿ ಮತ್ತೆ ಐ ಪ್ಲಸ್ ಪ್ಲಸ್ ಇರೋದ್ರಿಂದ ಫಾರ್ ಲೂಪ್ ನಿಮ್ಗೆ ಗೊತ್ತಿರಬಹುದು, ಫಾರ್ ಲೂಪ್ ಕಂಡೀಷನ್ ಫಾಲ್ಸ್ ಆಗೋ ತನಕನೂ ಅದು ಫಾರ್ ಲೂಪ್ ಇಟರೇಟ್ ಆಗ್ತಾನೆ ಇರುತ್ತೆ. ಸೊ ಮತ್ತೆ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯ್ತು 1 ಗೆ. ಇಲ್ಲಿ ನೋಡಬಹುದು ಐ ವ್ಯಾಲ್ಯೂ 1 ಗೆ ಇನ್ಕ್ರಿಮೆಂಟ್ ಆಗಿರೋದು ಗೊತ್ತಾಗ್ತಾ ಇದೆ ನಮ್ಗೆ. ಸೊ 1 ಪ್ರಿಂಟ್ ಆಗುತ್ತೆ. ಸೊ ಮತ್ತೆ ಆ ಲೈನ್ ಎಕ್ಸಿಕ್ಯೂಟ್ ಆಗಿದ ತಕ್ಷಣ ಐ ವ್ಯಾಲ್ಯೂ 2 ಗೆ ಇನ್ಕ್ರಿಮೆಂಟ್ ಆಗುತ್ತೆ, ಮತ್ತೆ ಐ ಪ್ರಿಂಟ್ ಆಗುತ್ತೆ ಐ ವ್ಯಾಲ್ಯೂ. ಹಾಗೆ 3 ಮತ್ತೆ 4 ಕೂಡ ಪ್ರಿಂಟ್ ಆಗುತ್ತೆ. ಸೊ ನೋಡಿ ನಿಮ್ಗೆ ಇಷ್ಟಾದ್ಮೇಲೆ ಐ ವ್ಯಾಲ್ಯೂ 4 ಇದೆ. ಇಲ್ಲಿ ನೋಡಬಹುದು ನೀವು ಕಂಡೀಷನ್ ಫಾಲ್ಸ್ ಆಗಿದ ತಕ್ಷಣ ಅದು ಮೇನ್ ಫಾರ್ ಲೂಪ್ ಇಂದ ಎಕ್ಸಿಟ್ ಆಗುತ್ತೆ, ಮತ್ತೆ ರಿಟರ್ನ್ 0 ಬರುತ್ತೆ. ಸೊ ಇದು ಕೋಡ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನೋಡಬಹುದು ಡನ್ ರನ್ನಿಂಗ್ ಇನ್ 13 ಸ್ಟೆಪ್ಸ್ ಅಂತ, ಎಷ್ಟು ಸ್ಟೆಪ್ಸ್ ತಗೊಂಡಿದೆ ರನ್ ಆಗಕ್ಕೆ ಅನ್ನೋದು ಕೂಡ ನಿಮ್ಗೆ ತೋರಿಸುತ್ತೆ, ಮತ್ತೆ ಡನ್ ರನ್ನಿಂಗ್ ಅನ್ನೋದು ತೋರಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಪ್ರೋಗ್ರಾಮಿಂಗ್ ಕಲಿಯಕ್ಕೆ ನಾನು ತೋರಿಸ್ಕೊಟ್ಟಿರುವಂತ ಟೂಲ್ ಏನಿದೆ ಪೈಥಾನ್ ಟ್ಯೂಟರ್ ಅನ್ನೋದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಅದರಿಂದ ಕೂಡ ಅವ್ರಿಗೂ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ನಿಮ್ಗೆ ಏನೇ ಕ್ವೆರೀಸ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.